ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. 3 ದಿನ ಕೇರಳ ಬಾಡಿಗೆ ಹೋಗಿದೆ. ಬಾಡಿಗೆ ಹೋಗ್ಬೇಕಾದ್ರೆ ಇರಿಟಿ ಘಾಟಲ್ಲಿ ಒಂದು ಲಗೇಜ್ ಸಿಕ್ಕೈತೆ ನಮಗೆ. ಅದು ಯಾರ್ದು ಅಂತ ನೋಡಿ ಚೆಕ್ ಮಾಡಿ ಅವ್ರಿಗೆ ತಲುಪಿಸೋದು, ಇದು ಮಾಡೋದ. ಬನ್ನಿ ನೋಡೋಣ ಏನೈತೆ ಅದರಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಸಿಕ್ಕಿರೋದು. ಓಪನ್ ಮಾಡ್ತೀನಿ. ಬ್ಯಾಗ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಈ ಬ್ಯಾಗಲ್ಲಿ ಏನಾಯ್ತು ಅಂತ ನೋಡೋದ ಫ್ರೆಂಡ್ಸ್. ಲ್ಯಾಪ್ಟಾಪ್ ಇದೆ, ಅದು ಬಿಟ್ಟರೆ ಅವ್ರದ್ದು ಫೈಲ್ ಇದೆ. ಈ ಫೈಲಲ್ಲಿ ಅಡ್ರೆಸ್ ಐತೆ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿದು ಐತೆ. ಫೋನ್ ಮಾಡೋದು ಅವ್ರಿಗೆ, ಫೋನ್ ಮಾಡಿ ಆದಷ್ಟು ತಲುಪಿಸೋದು ಇದು ಎಷ್ಟೋ ಥರ ಆಗಲಿ. ಇನ್ನೇನಿದೆ, ಅವ್ರದ್ದು ಯೂನಿಫಾರ್ಮ್ ಇದೆ ನೋಡಿ. ಅವ್ರ ಯೂನಿಫಾರ್ಮ್ ಅಡ್ರೆಸ್ ಇದು, ಅವ್ರ ಹಾಸ್ಪಿಟ್ಲ್ ಅಡ್ರೆಸ್ಸು ತಲುಪಿಸೋದ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ ಮಾತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಲೋಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ನಮ್ಗೇನು ಎಲ್ಲಿ ಸಿಕ್ತೋ ಇಲ್ಲ ಲಗೇಜ್ ಬಿಟ್ಬಿಟ್ಟೇ ಹೊಂಟೋದ್ರು ಕಸ್ಟಮರು ಯಾರಾಗಲಿ. ಒಂದು ವೆಹಿಕಲ್ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ನಿದ್ಗಣ್ಣಲ್ಲಿರ್ತಾರೆ, ಬಿಟ್ಬಿಟ್ಟು ಹೊಂಟೋಗಿರ್ತಾರೆ, ಇಲ್ಲ ಎಲ್ಲೋ ಬಿದ್ದೋಗಿರುತ್ತೆ. ನಾನು ಹೇಳೋದು, ಇದನ್ನು ಮಾರ್ಬಿಟ್ಟು ನಾವು 1 ದಿವಸ 2 ದಿವಸ ಖರ್ಚು ಮಾಡ್ಬೋದು ಅಷ್ಟೇ. ಅವ್ರವ್ರ ಕಷ್ಟ ಏನಿರುತ್ತೋ ಫೈಲೆಲ್ಲ ಇರುತ್ತೆ. ನಾನು ಹೇಳೋದು, ಯಾರಿಗೆ ಸಿಕ್ಕಲಿ ಏನಾರ ಸಿಕ್ಕಲಿ ಅವರು ತಲುಪಿಸೋ ಅವಶ್ಯಕತೆ ಮಾಡಿ, ಹೆಂಗಾರ ಮಾಡಿ ಅವ್ರಿಗೆ ತಲುಪಿಸ್ಬಿಡಿ. ನಾನು ಹೇಳೋದು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ, ತಲುಪಿಸೋದ. ಅವ್ರಿಗೆ ಫೋನ್ ಮಾಡಿ ಅವ್ರ ಅಡ್ರೆಸ್ ಸಿಕ್ಕೈತೆ, ತಲುಪಿಸ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.